ಚೆನ್ನಾಗಿದ್ದೀರಿ? ಹ್ಞೂ ಚೆನ್ನಾಗಿದ್ದೀವಮ್ಮ. ಬರ್ರಿ. ಅಲ್ಲ ನಾನು ಯಾವ ಥರ ಮಾಡೋಣ ಅಂತಿದ್ದೆ, ನೀವು ಬರಲೇ ಇಲ್ಲ. ಸರಿ ಇಲ್ಲ ಅಣ್ಣನ ಮಂತಕ್ಕೆ ಹೋಗಿ ಬತ್ತೀವಿ. ಅಣ್ಣಯ್ಯ ಯಾಕೆ ಕರೆದಿತ್ತು, ಹೋಗಿ ಬತ್ತೀವಿ ತಡಿ. ಸರಿ ಅಮ್ಮ ಆಯ್ತು. ಸುಮ್ಮನೆ ಬರ್ರಿ, ಏನು ಹೋಗ್ತಿರೋ ಅಲ್ಲಿಗೆ ಹೋಗ್ಬೇಡ್ರಿ. ಹೋಗ್ಬಾರ್ದು, ಹೊಸರು ಹೋಗ್ದಂಗಿದ್ರೇನೋ ಅಲ್ಲಿ ಬುದ್ಧಿ ಬರೋದು. ಹೋಗ್ಬಾರ್ದು. ನಾವು ಎತ್ತಕ್ಕೋದೆ ಟಕ್ಕ. ನಡಿ ಸುಮ್ಮನೆ. ಅವನು ಹೋಗ್ತಾನೇನ ಹಾಸ್ಲಿಗೆ, ಅದಕ್ಕೆ ಕೇಳೋಣ ಉಂಗ್ರದ್ದು ಸೈಜ್ ಕೊಟ್ಟೋಗಪ್ಪ ಅಂತ. ಹೋಗಿ ಹಾಕ್ಬರ ನೀನು. ಯಾಕೆ ಹಾಕ್ಬರಣ ಬಾ, ಇದಾನೇನ ಕರ್ಕೊಂಡೋಗಿ ಹಾಕ್ಬರೋಣ. ಬಾ. ರಂಗಮ್ಮ ರಾಜಮ್ಮ ಬಂದಿರಂಗಿದ್ರಲ್ಲಿ ಯಾತನ ಮಾಡಕ್ಕಿಲ್ವಿ. ಮಧ್ಯಾಹ್ನ ಬಂದಿದ್ರಮ್ಮ ಇಲ್ಲ ಆಸೆ ಹೋದ್ರು. ನಾನು ಬಾರಮ್ಮನೆ ಅಂದೆ, ಬತ್ನಿ ಅಂತ ಅಂದರು, ಬರಲಿಲ್ವಿ. ಯಾತನ ಮಾಡಕ್ಕೆ ಹೋಗಿ ಬರ್ತಾರೆ. ನಾನೇನು ಇರಲಿಲ್ವಲ್ಲ, ಅದಕ್ಕೆ ಸುಮ್ಕಾದೆ. ಅಯ್ಯೋ ಕರದ್ನಪ್ಪ, ಇವಾಗ ಬಂದರೆ ಯಾತನ ಮಾಡಕ್ಕೆ ಚಂದ. ಇಲ್ಲಾಸಿನೇ ಹೋಗ್ತಾರೆ, ಬರಲ್ಲ. ಅಣ್ಣ ಏನು ಮನೆಗೆ ಇಲ್ಲಾಸಿನೇ ಹೋಗ್ತಾರೆ. ಬರೋದಿಲ್ಲಪ್ಪ. ನಾನು ಏನು ಮಾಡೋಣ ಹೇಳು ಅಂತಾರಿಗೆ. ಇನ್ನೇನು ಮಾಡಿಕ್ಕಾನ ಬರ್ದಿಲ್ದಾರಿಗೆ. ಹೋಗಿ ಯಾತನ ಮಾಡೋಕೆ ಹೋಗು. ಕೋಳಿನ ಯಾತನ ಕಟ್ ಮಾಡಿಸ್ಕೊಂಬತ್ತೀನಿ, ಮಾಡಿಕ್ಕು. ಬರ್ತಾರೆ ಅವರೆಲ್ಲ. ಆಮೇಲೆ ಕರಿತೀನಿ. ನಾನು ನೀನು ಇರಲಿಲ್ವಲ್ಲ, ಅದಕ್ಕೆ ಸುಮ್ಕಾದಿ. ಮಾಡಿ ಕರಿಬೇಕು ಯಾತನ. ಅಯ್ಯೋ ಅವ್ರು ಬಂದೇ ಇಲ್ಲ ತಗ. ಬರೀ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರ ಮಂತಕ್ಕೇನೆ ಯಾವಾಗ್ಲೂ ಅಣ್ಣಯ್ಯ ಅಣ್ಣಯ್ಯ ಅಂತ ಹೇಳಿ ಒಬ್ಬರು ಬಂದೇ ಇಲ್ಲಪ್ಪ. ಬಂದಾಗಿಂದ ನಾನು ನೋಡ್ತಾನೇ ಇದ್ದೀನಿ. ಅಲ್ಲ ಅವಳಂತೂ ಮಾತಾಡ್ಸಲ್ಲ. ಅಮ್ಮ ಇದ್ದೋರಗಳು ಅವರಿಬ್ಬರಣ್ಣ ಅವರು ಬರ್ಬೇಕಾ, ಅವರು ಬಂದಿಲ್ಲ. ನೀನೇ ನನಗೆ ಅದನ್ನು ಮಾಡು ಇದನ್ನು ಮಾಡು ಅಂತ ಅವ್ರು ಬರೋದಿಲ್ದಾರ್ಗೆ. ಬೊತ್ತರ್ತಗ. ಏಮೇನು ಈ ಊರಂಗೇನು ಅಲ್ಲಿ ಹೇಳು. ಮಂಜಮ್ಮನಂಗೇನಲ್ಲ, ಅವರಿಬ್ರು ಬೊತ್ತರ್ತಗ. ನಾನೆಲ್ಲ ಹೇಳ್ತೀನಿ. ಬೊತ್ತಾರ ಸುಮ್ಕಿರು. ಹೋಗಿ ಎಲ್ಲ ಖಾರ ಪಾರ ಹರ್ಕಂಗೆ ಮಾಡಿಕ್ ಮಂತಿ. ಸರಿಯಪ್ಪ, ಹೋಗಿ ತರೋಗು. ಯಾತ ತಗೊಬತ್ತೀನಿ ಅಂತ ಹೋದ ರಮೇಶಿ. ಅದೇ ಅವರು ಇಬ್ಬರು ಅಯ್ಯಮ್ಮ ತಂಗಿನವ್ರ ಅಕ್ಕೈ ಬಂದಿರಲ್ಲ, ಅದಕ್ಕೇನೆ ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ ಅಂತ ಹೇಳೋತು. ಅಲ್ಲ ನಮಗೇನೆ ನಾವೇನೆ ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗೈತೆ ಅಂತೀವಿ. ಅಲ್ಲ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬತ್ತೀನಿ ಅಂತ ಹೋಗೈತಿ. ಅಯ್ಯಮ್ಮ ಇದ್ದೂರಗಳು ಅಯ್ಯಮ್ಮಂತೂ ಬರಲ್ಲ. ಅವರಿಬ್ಬರನ್ನ ಬರ್ಬೇಕಾ, ಬಂದೇ ಇಲ್ಲ. ಸುಮ್ಮನೆ ಇಲ್ಲೇನೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಹೊರಗೇನೆ. ಅಯ್ಯಪ್ಪ ಏನಂಗೆ ಅವರಿಬ್ರು. ಅವಳ ತಂಗಿನಂತೂ ಬೋಲ್ ಆಸೆ ಮಾಡುತ್ತೆ, ಅವಳಿದ್ದು ಬರೋದೇ ಇಲ್ಲ. ಬಂದವ್ರಮ್ಮ ಬರೀ ಅಲ್ಲೇ ಇರ್ತಾರಲ್ಲ ಯಾವಾಗ್ಲೂ. ಅವಳೇನು ಯಾತು ಮಾಡಿಲ್ಲ ಕಣೆ, ಯಾತ ಚಿತ್ರಾನ್ನ ಮಾಡಿ ಪಕಡ ಮಾಡೇವಳಿ. ಅಷ್ಟೇನು ಯಾತು ಮಾಡೇ ಇಲ್ಲ. ನಾನು ಕೋಳಿ ತಂದಿಲ್ವೇನಮ್ಮ ಅಂತಂದೆ. ಏನು ಕೈ ಮಾಡೋಕ್ಕಾಗಲ್ಲ ಕಣಜ್ಜಿ, ನಾವು ತಿಂಬಲ್ಲ ಅಂತ ಹೇಳ್ತಿದ್ಲು. ಅವನು ತತ್ನಿ ಅಂದ್ರೂ ಅವಳು ಮಾಡೋಕ್ಕಾಗಲ್ಲ ಅಂತಾಳೆ. ಹೆಂಗೆ ಪಕಡ ಮಾಡಿ ಚಿತ್ರಾನ್ನ ಮಾಡಿದ್ನಿ ಅಂತಿದ್ಲು. ಆಗ ಅಮ್ಮನ ಬರೀ ಅವೇನಿ. ಪಕಡ ಮಾಡಿ ಉಪ್ಪಿಟ್ಟು ಮಾಡಿ ಪಕಡ ಮಾಡೋದು, ಚಿತ್ರಾನ್ನ ಮಾಡಿ ಪಕಡ ಮಾಡೋದು, ಬರೀ ಇವೇನಿ. ಬರೀ ಇಂಥ ಮಾಡ್ತಾಳೆ. ಓಕೆ ಅಲ್ಲಿಗೆ ಓಡೋಗ್ತಾಳೆ. ನಮ್ಮ ಮನೆಗೆ ನಮ್ಮ ಅಯ್ಯಪ್ಪ ಯೋಟ ಆಸೆ ಮಾಡ್ತಾನೆ. ಹಂಗಂದ್ರೂ ಅವಳು ಮಂಜಕ್ಕೆ ಮಾತಾಡ್ಸಲ್ಲ, ಅದಕ್ಕೆ ಅವಳು ಅಯ್ಯೋ ಯಾವಾಗ್ಲೂ ಅಲ್ಲಿರೋದೀಗ. ಬಂದವ್ರೆ ಬರೋದೇ ಇಲ್ಲ. ಕರ್ದು ಸಾಕಾಗುತ್ತೆ. ಯಾಕನ ಬರ್ತಾರಪ್ಪ ಇವರಮ್ಮಂಗಾಗುತ್ತೆ. ಬಂದಾಗ ಇಲ್ಲಡು ಕಡಲೆಕಾಯಿ, ನೀರುಳ್ಳಿ, ಅಕ್ಕಿ, ರಾಗಿ ಎಲ್ಲ ಎಳ್ಕೊಂಬಂದ್ರಮ್ಮ. ಕಾಯಿ ಪ್ರತಿಯೊಂದು ತಗೊಂಬಂದ್ರಿ ಇಬ್ಬರಳು. ಒಂದು 5-6 ಸೀನ ಓದ್ಕೊಂಬಂದ್ರು. ನಮ್ಮ ಮನೆಗೆ ಯಾತ್ಯಾತು ಒಂದು ಸುಳ್ಳಿ ಕಾಳು ಸಮೇತ ಕೊಡಲ್ಲ ಅಜ್ಜಿ. ಎಲ್ಲ ಅವ್ರಿಗೆ ಕೊಡ್ಲೇ ಬಿಡಿಸಿ ಅಂತಮ್ಮ. ಏನು ಮಾಡೋಕ್ಕಾಗುತ್ತೆ. ಅವಳಿಗೆ ಉಂಗುರ ಮಾಡಿಸ್ತೀವಿ ಅಂತಿದ್ರು. 3 ಅತ್ತೆ ಸೇರಿ ಉಂಗುರ ಮಾಡಿಸ್ತಾರೆ. ಉಂಗುರ ಮಾಡಿಸಿ ಎಲ್ಲನ ಸೇನಕ್ಕೆ ಓದ್ತಾನಲ್ಲ, ಡಾಕ್ಟ್ರು ಓದ್ತಾ ಇದ್ದಾನಲ್ಲ ಅಳಿಯ, ಅದಕ್ಕೇನೆ ಉಂಗುರ ಮಾಡಿಸ್ತೀವಿ ಅಂತ ಹೇಳಿ ಹೇಳ್ತಿದ್ರಮ್ಮ ಅವಳಿಗೆ. ಆ ಹುಡುಗನ್ ಸಣ್ಣ ಹುಡುಗಿದ್ದಿದ್ರೆ ಪರವಾಗಿರ್ಲಿಲ್ಲ ಕಣೆ, ಅದು ಚೆನ್ನಾಗಿತ್ತು. ಅವನೊಬ್ಬಿದ್ದಿದ್ರೆ ಸಣ್ಣನು, ಅವನೊಂದಿಟ್ಟು ನಿಮ್ಮಂಗೆ ಕಣಸೆ ಅಂತಮ್ಮ. ಎಲ್ಲರಿಗೂ ಹಂಚಮೋದು. ಇದೇ ಒಂದಿಟ್ಟು ಹಂಗೆ, ಇದು ಯಾರಿಗೂ ಒಂದಲ್ಲ. ಇದು ಅವ್ರಮ್ಮಯ್ಯನಂಗೆ, ಅವ್ರಮ್ಮಯ್ಯನ ಕಡೆಗಳಿದ್ದು. ಸಣ್ಣ ಹುಡುಗಿತ್ತಲ್ಲ, ಅದು ಬೋಲ್ ಚೆನ್ನಾಗಿತ್ತ ಹುಡುಗ. ಆ ಹುಡುಗ ಬರೋದು ಅವ್ರಮ್ಮ ಹೋಗ್ಬೇಡ ಅಂದಂಗೆಲ್ಲ ನಮ್ಮಂತಕ್ಕೆ ಬರೋದು ಅವಾಗ. ಸಣ್ಣ ಹುಡುಗ ಅದು ಒಳ್ಳೇದು. ಇವಾಗ ಇವನು ಹಬ್ಬನೇ ಅಳಿಯ ಅಂತ ಮೆರೆಸ್ತಾ ಇದ್ದಾರೆ. ಮೆರೆಸ್ಲೇ ಬಿಡಜ್ಜಿ. ನಮ್ಮ ಹುಡುಗರ್ಗೆ ಒಂದು ಜೊತೆ ಬಟ್ಟೆ ತಂದು ಕೊಟ್ಟಿಲ್ಲ ಇನ್ನೂವರೆಗೂ ಆಗೈತಿ. ನಾವಿನ್ನ ಅದು ಇದು ಮಾಡಿಕ್ಕಿದೀವಿ ಹೊರತು ನಮ್ಮ ಹುಡುಗರ್ಗೆ ಒಂದು ಜೊತೆ ಬಟ್ಟೆ ತಂದು ಕೊಟ್ಟಿಲ್ಲ ಅವ್ರ ಹಣೆ ಬರೋಕ್ಕೆ. ನಾವಿನ್ನು ಯಾತನ ಅದು ಇದು ತಾಂಡೋಗೋದು ಮಾಡಿದ್ವಿ. ಬಿಡು, ಹೆಂಗೆ ನೋಡೋಣ, ನಮಗೂ ಇದೇ ಇರುತ್ತೇನಜ್ಜಿ. ಹಿಂಗೆ ಇರಲ್ಲ ಯಾರಿಗೂ ಕಾಲ. ಹೆಂಗೆ ದೇವ್ರು ಯಾವಾಗ ಹೆಂಗೆ ಕೊಡ್ತಾನೆ ಅವಾಗ ಸುಮ್ಮನೆ ಹೋಗ್ತಿರ್ಬೇಕು. ನನಗೆ ಸಾಕಾಗೈತಿ. ಇವಾಗ ನೋಡಿ ನಮ್ಮಯ್ಯಪ್ಪ ಕೋಳಿ ಕಟ್ ಮಾಡಿಸ್ಕೊಬತ್ತೀನಿ ಅಂತ ಹೋಗಿರೋದು. ನಮಗೆ ಅದು ಭಾನುವಾರನೂ ಕೆಲಸ ಇತ್ತು. ಹೋಗಿದ್ದೆ. ಹೋಗಿ ಬಂದೆ. 4 ಗಂಟೆಗೆ ಬಿಟ್ಟರು. 4 ಗಂಟೆಗೆ ಬಂದು ಈಗ ಕೂಕಣೆ ಅಲ್ಲಿ ನಮ್ಮಯ್ಯಪ್ಪ ನಿಂಗೆ. ನಮ್ಮಯ್ಯಪ್ಪ ಯಾರನಾತು ಚೆನ್ನಾಗಿರ್ಲಿ ಎಂಬುತ್ತೆ. ಒಳ್ಳೆ ಕಾಲಿಲ್ಲ ಅವ್ರ ಅಣ್ಣ ಇಲ್ಲ, ಮಾತಾಡ್ಸೋದೇ ಇಲ್ಲ. ನೋಡ್ರಿ ರಾಜಮ್ಮನ ಮಾತಾಡ್ಸೋದೇ ಇಲ್ಲ ಅವ್ರ ಅಣ್ಣ. ಹಂಗಂದ್ರೂ ನೋಡು ಅಲ್ಲಿಗೆ ಹೋಗ್ತಾಳೆ. ಅವಳೆ ಹುಡುಗರು ಇದಾವಲ್ಲ ಅದಕ್ಕೆ.
ಮಗಂದು ಮದುವೆ ಮಾಡ್ಬೇಕಂತ ಅದಕ್ಕೇನೆ ನನ್ನ ಮಗನ ಮದುವೆ ಮಾಡಿ ಆಮೇಲೆ ಮಾಡೋಣ ಅಂತಿದ್ವಿ. ಇವಾಗ ನಮ್ಮ ಹೆಣ್ಣು ಹುಡುಗರ್ಗೆ ಮದುವೆ ಮಾಡ್ತೀವಿ, ಅವನೇ ದೊಡ್ಡವನು ಒಂದಿಟ್ಟು ಚೆನ್ನಾಗಿ ಸಾಕಿದೀವಿ ನಮ್ಮ ಮಗನ್ನ, ಅದಕ್ಕೇನೆ ನಮ್ಮ ಅಣ್ಣನ ಮಗುಗೆ ಕೊಟ್ಟು ಮಾಡ್ತೀವಿ ನಮ್ಮ ದೊಡ್ಡ ಹುಡುಗಿನ ಅಂತ ಹೇಳ್ತಿದ್ಲಪ್ಪ ಅವಳು. ರಾಜಮ್ಮ ಹಂಗೆ ಇದಾರಮ್ಮ ಕೊಡಬೇಕು ಅಂತ ಅದಕ್ಕೇನೆ ಈ ಅಮ್ಮಗೂ ನಮ್ಮ ಮಂಜಕ್ಕಗೂ ಇಲ್ಲಿರ ಈ ಅಮ್ಮನಿಗೂ ಅದೇ ಇರೋದು, ಮಗಳನ್ನ ಇಲ್ಲಿ ಕೊಡಿಸ್ಬೇಕು ಅಣ್ಣನ ಮನೆಗೆ ಅಂತ ಹೇಳಿ. ಇಲ್ಲಿರೋಳ್ಗೂ ಅದೇ ಇರೋದು, ಅವಳಿಗೂ ಅದೇ ಅವಳಿಗೂ ರಂಗಮ್ಮಗೂ ಅವರು ಹೊಸರು ಅವ್ರಿ. ಅವಳವಾಗೆಲ್ಲನ ನೀನು ನೋಡ್ಕೊಂಡಿ ಅವಳು ರಾಜಮ್ಗೆ ಸೆನಕ್ಕಿಲ್ದಾಗ ಆಪ್ರೇಷನ್ ಆಗಿತ್ತಲ್ಲ ಅವಾಗೆಲ್ಲ ನೀನೇ ನೋಡ್ಕೊಂಡಿ, ಅವ್ರು ನೋಡ್ಕೊಂಬಿಲ್ಲ ನೋಡ ಮಾಸರಿ ಇಲ್ದಾರೆ ಬರೀ ಅಲ್ಲಿಗೆ ನೀವು ಹೋಗದ. ನಾವು ಅವಾಗ 15 ದಿನ ತಿಂಗಳು ಇಟ್ಕೊಂಡು ಒಮ್ಮೆ ಏನು ಮಾಡೋಣ. ಅವರು ನೋಡ್ಕೊಂಬಲ್ಲ ಅಂದ್ರೆ ನಾವು ನೋಡ್ಕೊಂಬಲ್ಲ ಅಂದರೆ ಹೆಂಗೆ ಸರಿ ಹೋಗುತ್ತೆ. ಹೆಣ್ಮಗಳು ಆಪ್ರೇಷನ್ ಆಗೈತಿ ಗೈದು ನೀರಮ್ಮ ಅಂತ ಏರಿಸ್ಕೊಂಡು ನಾವೇನು ಯಾರಿಗೂ ಮಾಡಿದ್ದು ಬಿಡಜ್ಜಿ. ದೇವ್ರು ನೋಡ್ಕೊಂತಾನೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ರೇಖಾ ಮಿಂದಿದ್ದೀನಿ ಏನು ಬೈಕೆ ಬಿಡೋದು. ಅದಕ್ಕೆ ಅತ್ತ ಅದೇ ಹೋಗ ಮತ್ತೆ ಇಲ್ಲಿ ಯಾರು ಇರ್ತಾರೆ ಅಂತ ಸುಮ್ಮನೆ ಅದೇ ಗೊತ್ತು. ಇವಳು ಬೇರೆ ಮಂದಿ ಇವಳು ಸುಮ್ಕಿರಲ್ಲ, ಇವಳು ಒಟ್ಟಿರ್ಕಿಲ್ಲ ಏನಾನ ಮಾತಾಡ್ತಿರ್ತಾಳೆ ಅಂಕಲ್, ಅದಕ್ಕೆ ಅಂಕ್ಲ ಹೇಳು ಮತ್ತು ಇವಳು ಅಂಕ್ಲಳು ಸರ್ ಅಂಕ್ಲ್ ನೋಡಿ ಹೇಳು ಬಿಡು, ಅವ್ರಿಗೆ ಗೊತ್ತಾಗುತ್ತೆ. ಅಯ್ಯಪ್ಪ ಇನ್ನ ಅಣ್ಣನ ಮಗುಗೆ ಏನಾನ ಏನು ಕೊಟ್ಬಿಟ್ರಿ ಇವಳು ರಾಜಮ್ಮ ದೊಡ್ಡ ಮಗಳನ್ನ ಅಷ್ಟೇ. ಇನ್ನ ಹಿಡಿಯೋಕ್ಕಾಗಲ್ಲ. ಇಲ್ಲೇ ನಮ್ಮ ಮನೆಗಳು ತಕ್ಕೇನು ಬರೋದೇ ಇಲ್ಲ. ಅದು ಇನ್ನೊಂದು ಹುಡುಗ ಸುತ್ತೋತಲ್ಲ ಆ ಹುಡುಗನೂ ಇದ್ದಿದ್ರೆ 2 ಹೆಣ್ಣು ಹುಡುಗರನ್ನ ಇಲ್ಲಿಗೆ ಕೊಟ್ಬಿಡಾಳು. ಇಲ್ಲಿಗೆ ಕೊಟ್ಬಿಟ್ಟು ಇಲ್ಲೇ ಮದುವೆ ಮಾಡಿ ಚೆನ್ನಾಗಿರಾಳು. ನಮ್ಮನೆಗೆ ಬತ್ತಾನೆ ಇರಲಿಲ್ಲ ಬೇಕಾರೆ. ಎರಡು ಕೊಟ್ಟು ಬಿಡಾಳು. ಏನು ಮಾಡ್ತೀವಿ, ಆ ಹುಡುಗೊಂದಿಲ್ಲ. ಹುಡುಗ ಒಳ್ಳೇದು ಕಾಣ, ಸಣ್ಣ ಹುಡುಗಂದ್ರೆ ಸೊತ್ತಿರೋದು ಆ ಹುಡುಗ ಒಳ್ಳೇದು, ಬೋಲ್ ಒಳ್ಳೇದು. ಅದನ್ನ ಯಾಕೆ ಓದಕ್ಕೆ ಹೋಗಲ್ವಂತಿ. ಅಲ್ಲ ದೊಡ್ಡ ಹುಡುಗನಲ್ಲಿ 2 ಗಂಡು ಹುಡುಗರು 2 ಹೆಣ್ಣು ಹುಡುಗರು ಅಲ್ಲ ಅವಳಿಗೆ. ಮಗ ದೊಡ್ಡವನು, ಆಮೇಲೆ ಎರಡನೇದು ಇವಾಗ 2 ಹೆಣ್ಣು ಹುಡುಗರು. 1 ಗಂಡು ಹುಡುಗ ಆಗಿತ್ತು, ಅದು ಒಂದು ಸೋತೋತ ಅವಳಿಗೂ. 2 ಗಂಡು ಅವಳಿಗೂ 2 ಹೆಣ್ಣು. ಇವಾಗ ಹುಡುಗ ದೊಡ್ಡನಾಗ್ಯವನಂತ ಅವನಿಗೂ ಮದುವೆ ಮಾಡ್ಬೇಕಂತ ಅಲ್ಲಿ. ಅದಕ್ಕೆ ಪಿಳ್ಯದ ಮದುವೆ ಮಾಡಿ ಆಮೇಲೆ ಮಾಡೋಣ ಅಂತ ಇದ್ದೀವಿ ಅಂತ ಹೇಳ್ತಿದ್ಲಪ್ಪ ನೆನ್ನೆಸ. ಎಲ್ಲ ಮಸ್ತಾಗೆ ಎಲ್ಲ ತೋಟ ಎಲ್ಲ ಐತಂತೆ, ಮಡವೆ ಎಲ್ಲ ಮಾಡಿಸ್ಕೊಂಡು ಅವಳನ್ನ ಚೆನ್ನಾಗಿ. ಅದಕ್ಕೆ ತೋಟ ಐತೆ ಎಲ್ಲ ಮಡವೆ ಮಾಡಿಸಿದ್ದೀವಿ, ಎಲ್ಲನ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳ್ತಿದ್ಲಮ್ಮ. ಇವರು ಅತಿ ಆಸೆರು ಅವರು ಅತಿ ಆಸೆರು ಮಾಡ್ಕೊಂತಾರೆ ಹೇಳಮ್ಮ. ಎಲ್ಲ ಮಸ್ತಾಗಿ ಒಡವೆ ಮಾಡಿಸೋರಿ, ನೆಕ್ಲೇಸು ಎಲ್ಲ ಮಸ್ತಾಗಿ ಮಾಡಿಸೋರಿ. ಇವಳದೇ ಒಂದಿಟ್ಟಿರೋದು, ಇವಳದೇನು ಇಲ್ಲಿರಾಳ್ದೇನೆ ಆತು ಇಲ್ಲ. ನಮ್ಮ ಮಂಜಮ್ಮಂದೇನೆ ಆತು ಇಲ್ಲ. ಅವ್ರು ಸೊಸೆಯರು ಮಾಡಿಸ್ಕೊಂಡಾರ, ಅವ್ರು ಸೊಸೆಯರು ಬುದ್ಧಿವಂತರು. ಅವಳದು ರಂಗ ಮುಂದೆ ಏನೂ ನಡೆಯಲ್ಲ. ಅವಳದು ಇಬ್ಬರು ಸೊಸೆಯರು ಅವಳದು ಏನೂ ನಡೆಯಲ್ಲ. ಅವಳದು ಇಲ್ಲದ್ದಲ್ಲ, ಅವಳದು ದೌಲತ್ತೇನೆ. ನಮ್ಮ ಮಂಜಮ್ಮನೂ ಇವಳು ರಂಗಮ್ಮನೂ ಇವು ಎಲ್ಲ ದೌಲತ್ನರೇ ಮೂವರೂ. ಇವಳು ಒಂದಿಟ್ಟು ಅಡುಗೆ ಪಡುವೆ ಎಲ್ಲ ಮಾಡಿಸ್ಕೊಂಡವಳು. ಇವಳದೇ ಒಂದಿಟ್ಟು ಇರೋಕ್ಕೆ ರಾಜಮ್ಮ ಅಂತ ತಂಗಿದಿರೋಕ್ಕೆ. ಇಲ್ದಿದ್ರೆ ಯಾರೋ ಏನು ಇದು ಮಾಡ್ತಿರ್ಲಿಲ್ಲ. ಬಂದು 2-3 ದಿವಸ ಆದ್ರೂ ಅವ್ರೇನೂ ಮಾಡಿಕ್ಕಿಲ್ಲ. ಬರೀ ಆದರೆ ಇದ್ರಾಗೆ ಕಳಿಸ್ತಾ ಇದ್ದಾರೆ. ಹಂಗಂದ್ರೂ ಅಲ್ಲಿಗೆ ಹೋಗ್ತಾರೆ. ನಮ್ಮ ಯಪ್ಪ ನೀನು ಯಾತು ಮಾಡಲ್ಲ, ಮಾಡಿ ಕರಿ, ಏನಾನ ಮಾಡಿ ಕರಿಬೇಕು ಬಾಕಿ ಅಂತ ನಮ್ಮ ಯಪ್ಪ. ಹಿಂಗೆ ಮಾಡಿ ಕರ್ಗೆ ಬೆಲೆ ಇಲ್ಲ, ಮಾಡ್ದಿಲ್ದಾರ್ಗೇನೆ ಬೆಲೆ ಕಲ್ದಾಗ ನೋಡ್ರಿ ಹೆಂಗೆ. ಅವ್ರೇನೇನೋ ಅಂದ್ಕೊಳ್ಳಿ ಕೊಯ್ಯಲ್ಲ ಹೆಣ್ಮಕ್ಳು ಬಂದವ್ರೆ ಅಂತ, ಏನೋ ಅದು ಯಾವಾಗ್ಲೂ. ಇವಾಗ ನೋಡಿದ್ರೆ ಇವರು ಅಲ್ಲಿಗೆ ಹೋಗ್ತಾರೆ. ನೋಡ್ರಿ ಎಲ್ಲ ಹೆಂಗಿರುತ್ತೆ, ಹೆಂಗೆ ಬದಲಾಗುತ್ತೆ ಕಾಲ ಅಂತ ಹೇಳಿ ನೋಡ್ತಾ ಇರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.